ನಮಸ್ಕಾರ ನಮಸ್ಕಾರ. ಬರ್ಸೋಣ, ಜೋರ ಕೈ ಎತ್ತು. ಹೆಂಗೆ ನಮ್ಮ ಮಳೆಂದ್ರು? ಶಿವ ಇದೆಲ್ಲ ಬೇಕಾ? ಬೇಕು ಕಲ ಪರ್ಸು. ಅಲ್ಲ, ಊರ್ ಜನ ನಮ್ಮ ಮಳೇಂದ್ರ ಬಗ್ಗೆ ಹೆಂಗ್ ಮಾತಾಡೋರು ಅಂತ ಹೇಳ್ತೀನಿ. ನಮ್ಮ ಮನೆ ಬಗ್ಗೆ 1000 ಮಾತಾಡ್ಕೊಳ್ಳಿ, ಆದ್ರೆ ನಮ್ಮ ಮಳೇಂದ್ರ ಬಗ್ಗೆ ಮಾತಾಡಕ್ಕೆ ನಾ ಬಿಟ್ಟೇನಾ? ಏನಂತೀಸಿನ? ಕರೆಕ್ಟ್ ಆಗಿ ಹೇಳಿದೆ ಬಾವ. ಸೋಮ್ಕಿರು ಪರ್ಸೋಣ, ನಮ್ ಬಾವ ಹೇಳ್ತಿರೋದು ಕರೆಕ್ಟ್ ಆಗೈತೆ. ಸತ್ ಮೇಲೆ ಮೆರವಣಿಗೆ ಮಾಡೋದು ಇದ್ದೇ ಇರುತ್ತೆ. ಬದುಕಿದಾಗ್ಲೇ ನಮ್ ಬಾವ ಕರ್ಕೊಂಡೋಯ್ತವನೆ. ಮಜಾ ಮಾಡು ಮಜಾ ಮಾಡು. ಏನಂತೀರ ಪಾರಿಂತಮ್ಮ ಸರ್? ಎಸ್ ಎಸ್ ಅಫ್ಕೋರ್ಸ್. ಗುಡ್ ಗುಡ್. ನೀನ್ ಏನ್ ಹೇಳು ಪರ್ಸೋಣ, ನಮ್ ಪಾರಿನ್ ತಮ್ಮ ಸರ್ ಮಾತಾಡದೆ 4 ಮಾತು. 4 ಮಾತಾಡಿದ್ರು ತೂಕ ಇರ್ತದೆ. ಅರೆ ನನಗ್ ಮಾತ್ರ ಅರ್ಥ ಆಗಲ್ಲ. ನಿನ್ಗೇನಾರು ಅರ್ಥ ಆಗತ್ತಾ? ಆಯ್ತದಾಯ್ತು. ಸೂಪರ್ ನೀನ್ ಹಂಗಾರೆ. ಮಾರಿಗುಡಿ ಮಹಾಜನಗಳಲ್ಲಿ ವಿನಂತಿ ಕೇಳ್ರಪ್ಪ, ಕೇಳ್ರಿ. ನಾನು ನಮ್ಮ ಮನೆ ಹಳೇಂದ್ರ ಕರ್ಕೊಂಡು ಮೆರವಣಿಗೆ ಹೊಂಟೀವ್ನಿ. ಎಲ್ಲರೂ ಬಂದು ಕಣ್ಬಿಡ್ಕೊಂಡು ನೋಡ್ರಿ. ನನ್ನ ಮೊದಲನೇ ಅಳಿಯ ಸೀನಾ, ಜಿಮ್ ಸೀನಾ, ಅಲಿಯಾ ಶ್ರೀನಿವಾಸ. ನಾನೇ ಅಭಿಮಾನಿಗಳು ಶಾಂತವಾಗಿರ್ಬೇಕಾ? ಆಮೇಲೆ ನಮ್ಮನೆ 2ನೇ ಅಳಿಯ ಮಾಸ್ತಿ ಕೊಪ್ಪಲಿನ ಮಹಾರಾಜರು ಮನುಗೌಡ್ರು. ನಿಮ್ಗೆ ಹೇಳ್ತಿರೋದು. ನಮಸ್ಕಾರ ಮಾಡ್ರಿ. ನಮಸ್ಕಾರ ನಮಸ್ಕಾರ. ಆಮೇಲೆ ನಮ್ಮ ಮಾವನ ಮಗ ನಮ್ಮ ರತ್ನನ್ನ ಮದುವೆ ಗೊತ್ತಾ, ನಮ್ ಪರ್ಸು. ಜೋರ ಕೈ ಎತ್ತು ಪರ್ಸೋಣ. ನೋಡ್ರಪ್ಪ, 3 ಜನರನ್ನು ಕರ್ಕೊಂಡ್ ಬಂದೀನಿ. ಎಲ್ಲ ಕಣ್ಬಿಡ್ಕೊಂಡ್ ನೋಡಿ, ದೃಷ್ಟಿಗೆ ಹಾಕ್ಬಿಡ್ಕೊಡ್ರಪ್ಪ. ಆದ್ರೆ ಎಲ್ರು ಒಳ್ಳೆ ಮನಸ್ಸಿಂದ ನೋಡ್ರಿ. ಈ ಮಾತು ನಮ್ಮ ಹಳೇಂದ್ರ ಬಗ್ಗೆ ಯಾರ್ಯಾರು ಮಾತಾಡೋರು ಅವರಿಗೆ ಏನ್ರಲ್ಲ ಸುಮ್ಕಿರ್ಲ ಬಂದೆ. ಆಮೇಲೆ ನಮ್ಮ ಹಳೇಂದ್ರ ಬಗ್ಗೆ ಯಾರ್ಯಾರು ಮಾತಾಡೋರು ಅಥವಾ ಮಾತಾಡೋರು ಅವ್ರಿಗೆಲ್ಲ ಈ ಮಾತು ಹೇಳ್ತೀವಿ ಕೇಳ್ರಿ. ನಮ್ಮ ಹಳೇಂದ್ರಾಗೆ ಯಾರು ಮೇಲಲ್ಲ, ಯಾರು ಕೀಳಲ್ಲ. ಎಲ್ರು ನನ್ನ ಪಾಲಿಗೆ ದ್ಯಾವ್ರಿದ್ದಂಗೆ. ನಾವು ಅವ್ರನ್ನ ತುಂಬಾ ಅಭಿವೃದ್ಧಿ ಮಾಡ್ತೀವಿ, ಅವರು ನಮ್ಮನ್ನ ಅಷ್ಟೇ ಅಭಿವೃದ್ಧಿ ಮಾಡ್ತವ್ರೆ. ಆಮೇಲೆ ಕೊನೆದಾಗ ಒಂದು ವಿಷಯ ಹೇಳ್ಬಿಡ್ತೀನಿ. ಇಷ್ಟೆಲ್ಲ ಆದ್ಮೇಕು ಯಾರಾದ್ರೂ ನಮ್ಮ ಹಳೇಂದ್ರ ಬಗ್ಗೆ ಊರ್ ಜನ ಯಾರಾದ್ರೂ ಮಾತಾಡಿದ್ರೆ ಇದೇ ಮೈಕ ಹಿಡ್ಕ ಬಂದು ನಿಮ್ ಮನೆ ಮುಂದೆ ಜಗಳ ಆಡ್ತೀನಿ ಅಂತ ಮಾತನ್ನ ನಾನು ಹೇಳ್ತಾ ನನ್ನೊಂದು 2 ಮಾತನ್ನ ಈ ಮೆರವಣಿಗೆನಾಗೆ ಮುಗಿಸ್ತೀನಿ. ಇಡೀ ಮಾರಿಗುಡಿ ಜನತೆಗೆ ನಿಮ್ ಶಿವ ಮಾಡ್ತಕ್ಕಂತ ನಮಸ್ಕಾರ ನಮಸ್ಕಾರ. ಅವ ಮನುಗೌಡ್ರನ್ನ ಆಚೆ ಕರ್ಕೊಂಡು ಹೋಗಿದ್ಯಲ್ಲ, ಏನಕ್ಕೆ? ಮೆರವಣಿಗೆ ಪಾರು. ಮೆರವಣಿಗೆಲ್ಲ ನಮ್ಮ ಹಳೇಂದ್ರನ್ ಕರ್ಕೊಂಡು ಊರಿಡೀ ಮೆರವಣಿಗೆ ಮಾಡ್ಕೊಂಡ್ ಬಂದೀವಿ. ಇನ್ಯಾವ ನಾನು ನಮ್ಮ ಬಗ್ಗೆ ಆಗ್ಲಿ ನಮ್ಮ ಹಳೇಂದ್ರ ಬಗ್ಗೆ ಮಾತಾಡ್ಲಿ ನೋಡಮ್ಮ. ಅಲ್ವಾ ಗೌಡ್ರೆ? ನಾವು ಜೀಪಲ್ಲಿ ರೌಂಡ್ ಹಾಕೊಂಡ್ ಬಂದ್ವಿ, ನಾನು, ಅಣ್ಣ, ಬಾವ. ಏನ್ ಪಾರಿಂತಮ್ಮ ಸರ್, ಪಕ್ಕದಲ್ಲೇ ಕೂತಿದೀನಿ, ನನ್ನೇ ಬಿಟ್ಬಿಟ್ರಲ್ಲ. ಅಯ್ಯೋ ರೀ, ನಿಮ್ಮನ್ನ ಯಾರು ಬಿಡಕ್ಕಾಗತ್ತೆ? ಯಾರು ಬಿಟ್ರು ನಾನಂತೂ ಬಿಡಲ್ಲಪ್ಪ. ಇವಳಜ್ಜಿ ನಂದೆಲಿ ಇಡ್ಲಿ 400 kg ಅಂತ ಬತ್ತಾಳೆ. ಹೌದೌದು, ಸರಿಯಾಗಿ ಇಟ್ಕೊಂಡ್ಬಿಟ್ಟವಳೆ. ಪಾರಕ ಅಷ್ಟೇ ಅಲ್ಲ, ನಮ್ ಬಾವ ಜೀಪ್ ಹತ್ಸಿ ಹಾರ ಹಾಕ್ಸಿ ಮೆರವಣಿಗೆ ಎಲ್ಲ ಮಾಡ್ಕೊ ಬಂದ. ಗಾಡಿಕಿ ಕೊಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ ಅಂತ ಹೇಳಕ್ ಬಂದೆ. ಅಕ್ಕ 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 ಅಕ್ಕ, ಆಲ್ಬಮ್ ಸಿಕ್ತು, ಬನ್ನಿ ಎಲ್ಲರೂ ನೋಡೋಣ. ಎಲ್ರದೂ ಒಂದ್ ಸಂಭ್ರಮ ಆದ್ರೆ ಇವಳ್ದೊಂದ್ ಸಂಭ್ರಮ. ನೋಡ್ಲಿಲ್ಲ ಅಂದ್ರೆ ಒಂದೇ ಕಣ್ಣಲ್ಲಿ ಅಳ್ತಾಳೆ. ಬಾಮೈದ, ಮಾದಪ್ಪನನ್ನು ಕರಿಬೇಕಲ್ಲ. ನಾನು ಫೋನ್ ಮಾಡಿದ್ದೆ, ಅವ್ರು ಹೇಳಿದ್ರು ಲೀಲಕ್ಕನ್ ಜೊತೆ ಹೊರಗೆ ಹೋಗೋರಂತ. ಪಾಪ ಹೋಗ್ಲಿ ಬಿಡ್ಲ, ಏನ್ರು ಸುಮಾರು ದಿವಸ ಆದ್ಬೇಕು ಮನೆಗೆ ಬಂದವರಲ್ಲ.
ಹಂಗೋಸಿ ಕೆಲಸ ಐತೆ. ನಮ್ಮ ರಾಜಾರಾಣಿ ಯಾವಾಗ ಬರ್ತಾರೋ ಹೇಳಿ, ನಾನೇ ಬಂದು ಕರ್ಕೊಂಡು ಹೋಗ್ತೀನಿ. ಏ ಗೌಡ್ರೆ, ಇದ್ದೋಗ್ಬೋದಿತ್ತು. ಬೇಡ ಶಿವು, ಇದ್ರೆ ಕುತ್ತಿಗೆನೂ ಹೋಯ್ತದೆ. ನಾನು ಮನೆಗೆ ಹೋಗ್ತೀನಿ. ತಿಕ್ಕೊಡನೆ. ಬೇಡ ಶಿವು, ನೀನು ದಮ್ಮಯ್ಯ ಅಂತೀನಿ. ನಾನು ಬಿಟ್ಬಿಡು, ನಾನು ಹೋಯ್ತೀನಿ. ರಾಜ ರಾಣಿ, ನಾನು ಹೋಗ್ಬಿಡ್ತೀನಿ. ಬಾಯ್ ಪಾರು. ಸೋಮೇಗೌಡ್ರು ಅಡ್ರೆಸ್ ಇಲ್ದಂಗೆ ಪೋಟ್ ಆಗ್ಬಿಟ್ರು. ಓಹೋ ಬಾರಿನ್ ತಮ್ಮ ಸರ್, ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ದೀರಾ? ಇಲ್ಲಿ ನಿಂತ್ಕೊಬಿಡಿ, ಕಾಲು ನೋವುತ್ತೆ. ಒಳಗೆ ಹೋಗಿ ಆರಾಮಾಗಿ ಕೂತ್ಕೊಳ್ಳಿ. ಪರವಾಗಿಲ್ಲ, ಬನ್ನಿ ಆಟ ಆಡೋಣ. ಪ್ರೀತಿಯಿಂದ ನೀನೇ ಕೊಡ್ಬೇಕಾದದನ್ನ ಬಲವಂತದಿಂದ ಕಿತ್ಕೊಳ್ಳೋ ಹಾಗೆ ಮಾಡ್ಕೊಂಡಿಯಲ್ಲೋ. ಇರ್ಲಿ, ಪರವಾಗಿಲ್ಲ. ಆ ಮಹಾಕಾಳವನೇ ಹೇಳಿದಳೆ ಅಂದ್ಮೇಲೆ ಅದ್ರ ಹಿಂದೆ ಒಂದ್ ದೊಡ್ಡ ಅರ್ಥನೇ ಇರತ್ತೆ. ಅದೇನಾಗತ್ತೋ ಆಗ್ಲಿ, ನೋಡೋಣ. ಅರ್ಥ ಆಯ್ತು ಬಿಡಿ. ಒಟ್ನಲ್ಲಿ ನಾನು ನಿಮ್ ಜೊತೆ ಕಾಮಿಡಿ ಮಾಡ್ಬೇಕು ಅಲ್ವಾ? ಆದ್ರೂ ಸರ್, ಏನ್ ಡ್ರೆಸ್ ಹಾಕಿದೀರಾ ಸರ್? ನಿಮ್ನ ನೋಡ್ತಿದ್ರೆ ನಮ್ ದೇವರಾಜ್ ಸರ್ನೇ ನೋಡ್ದಂಗಾಗತ್ತೆ. ರಾಜ ವರ್ಮ. ಸಾರಿ, ಕಾಮಿಡಿ ಮಾಡಕ್ ಮೂಡಿಲ್ಲ. ನಾನು ನಮ್ಮ ಮಾವಂಗೆ ಗಿಫ್ಟ್ ತರ್ಬೇಕು. ಹೋಗ್ ಬರ್ತೀನಿ. ಒಳಗೋಗಿ ಕುತ್ಕೊಳ್ಳಿ. ಬೇಡ ಇಲ್ಲ ಆಚೆ ಧೂಳು. ಹೋಗಿ ಹೋಗಿ.